ಜಾತಿ ಗಣತಿ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಬುಡವನ್ನೇ ಅಲುಗಾಡಿಸ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಮಧ್ಯೆ ಪ್ರತಿಷ್ಠೆ ಆಗಿರೋ ವರದಿ ಜಾರಿ ತಾತ್ಕಾಲಿಕ ಬ್ರೇಕ್ ಬಿದ್ದಂತೆ ಕಾಣ್ತಾ ಇದೆ. ಸಮುದಾಯಗಳ ಎಚ್ಚರಿಕೆ ಮುಖ್ಯಮಂತ್ರಿಯ ನಿದ್ದೆ ಕೆಡಿಸದಂತೆ ಕೂಡ ಕಾಣ್ತಾ ಇದೆ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಈ ರಿಪೋರ್ಟ್ನಲ್ಲಿ. ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಜಾತಿ ಗಣತಿ ಜಿದ್ದು. ಲಿಂಗಾಯತ ಒಕ್ಕಲಿಗರ ಎದುರು ತಗ್ಗಿದ್ರ ಸಿದ್ದು. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ನಾಳೆ ಸಂಪುಟದ ಎದುರು ಜಾತಿ ಗಣತಿ ವರದಿ ಮಂಡನೆ ಆಗ್ತಿತ್ತು. ಆದರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಒಗ್ಗಟ್ಟು ಸರ್ಕಾರಕ್ಕೆ ಪೆಟ್ಟು ಕೊಡೋ ರೀತಿ ಕಾಣ್ತಿದೆ. ಕೊನೆ ಹಂತದಲ್ಲಿ ಸರ್ಕಾರ ವರದಿ ಮಂಡನೆಗೆ ಹಿಂದೆ ಮುಂದೆ ನೋಡ್ತಿದೆ. ಹೌದು, ನಾಳೆ ಜಾತಿ ಜನಗಣತಿ ವರದಿ ತೆರೆಯುವುದಕ್ಕೂ ಮೊದಲೇ ಮುಚ್ಚೋ ಲಕ್ಷಣ ದಟ್ಟವಾಗ್ತಿದೆ. ಜಾತಿವಾರು ಸಚಿವರ ಟಾಕ್ವಾರ್ ತಾರಕಕ್ಕೆ ಏರಿದೆ. ಈ ವರದಿ ಜಾರಿಗೆ ಒಕ್ಕಲಿಗ ಹಾಗೂ ಲಿಂಗಾಯತರು ಸೆಡ್ ಹೊಡೆದಿದ್ದಾರೆ. ಇದರ ಹೊರತಾಗಿ ಉಳಿದ ಸಮುದಾಯಗಳು ವರದಿಗೆ ಬೆಂಬಲ ಸೂಚಿಸುತ್ತಿವೆ. ಇದರ ಮಧ್ಯೆ ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಮಂಡಿಸಲ್ಲ ಅಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾಳೆ ಮಂಡಿಸಬೇಕು ಅಂತ ಇದ್ದು ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಮಂಡಿಸ್ತಾರೆ. ನಾಳೆ ಆಗಲ್ಲ. ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಕ್ಯಾಬಿನೆಟ್ನಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ. ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್. ಓಪನ್ ಆಗಿದೆ ಇಲ್ಲಿವರೆಗೆ, ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ. ಚರ್ಚೆ ಊಹಾಪೋಹಗಳು ಅಷ್ಟೇ, ಯಾವ ಅಂಕಿಅಂಶನೂ ಬಂದಿಲ್ಲ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಇನ್ನು ಸಿಎಂ ಮತ್ತು ಸರ್ಕಾರದಲ್ಲಿ ಭಯ ಹುಟ್ಟೋಕೆ ಕಾರಣವಾಗಿದೆ. ಮೊನ್ನೆಯಷ್ಟೇ ಒಕ್ಕಲಿಗ ಸಂಘದ ಅಧ್ಯಕ್ಷರು ಕೊಟ್ಟ ಎಚ್ಚರಿಕೆಯ ಅನ್ನೋ ಅನುಮಾನ ಇದೆ. ನಾವು ಅದಕ್ಕೆ ಪ್ರತಿಭಟನೆ ಮಾಡಿ ಇಡೀ ಎಲ್ಲ ಆ ಸಮುದಾಯ ನಮ್ಮ ಸಮುದಾಯ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಒಂದು ಬೆಂಗಳೂರೇ ಮೆರವಣಿಗೆ ಮಾಡಿ ಆ ಒಂದು ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ಒಟ್ನಲ್ಲಿ ಜಾತಿ ಜನಗಣತಿ ವರದಿ ಜಾರಿಯು ಸಿಎಂ ಮತ್ತು ಡಿಸಿಎಂ ನಡುವಿನ ಪ್ರತಿಷ್ಠೆಯಾಗಿಯೂ ಗೋಚರಿಸ್ತಾ ಇದೆ. ಈ ಮುಸುಕಿನ ಗುದ್ದಾಟದಲ್ಲಿ ಗೆಲ್ಲೋದ್ಯಾರು ಅನ್ನೋದು ಮತ್ತಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಾತಿ ಗಣತಿ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಬುಡವನ್ನೇ ಅಲುಗಾಡಿಸ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಮಧ್ಯೆ ಪ್ರತಿಷ್ಠೆ ಆಗಿರೋ ವರದಿ ಜಾರಿ ತಾತ್ಕಾಲಿಕ ಬ್ರೇಕ್ ಬಿದ್ದಂತೆ ಕಾಣ್ತಾ ಇದೆ. ಸಮುದಾಯಗಳ ಎಚ್ಚರಿಕೆ ಮುಖ್ಯಮಂತ್ರಿಯ ನಿದ್ದೆ ಕೆಡಿಸದಂತೆ ಕೂಡ ಕಾಣ್ತಾ ಇದೆ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಈ ರಿಪೋರ್ಟ್ನಲ್ಲಿ. ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಜಾತಿ ಗಣತಿ ಜಿದ್ದು. ಲಿಂಗಾಯತ ಒಕ್ಕಲಿಗರ ಎದುರು ತಗ್ಗಿದ್ರ ಸಿದ್ದು. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ನಾಳೆ ಸಂಪುಟದ ಎದುರು ಜಾತಿ ಗಣತಿ ವರದಿ ಮಂಡನೆ ಆಗ್ತಿತ್ತು. ಆದರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಒಗ್ಗಟ್ಟು ಸರ್ಕಾರಕ್ಕೆ ಪೆಟ್ಟು ಕೊಡೋ ರೀತಿ ಕಾಣ್ತಿದೆ. ಕೊನೆ ಹಂತದಲ್ಲಿ ಸರ್ಕಾರ ವರದಿ ಮಂಡನೆಗೆ ಹಿಂದೆ ಮುಂದೆ ನೋಡ್ತಿದೆ. ಹೌದು, ನಾಳೆ ಜಾತಿ ಜನಗಣತಿ ವರದಿ ತೆರೆಯುವುದಕ್ಕೂ ಮೊದಲೇ ಮುಚ್ಚೋ ಲಕ್ಷಣ ದಟ್ಟವಾಗ್ತಿದೆ. ಜಾತಿವಾರು ಸಚಿವರ ಟಾಕ್ವಾರ್ ತಾರಕಕ್ಕೆ ಏರಿದೆ. ಈ ವರದಿ ಜಾರಿಗೆ ಒಕ್ಕಲಿಗ ಹಾಗೂ ಲಿಂಗಾಯತರು ಸೆಡ್ ಹೊಡೆದಿದ್ದಾರೆ. ಇದರ ಹೊರತಾಗಿ ಉಳಿದ ಸಮುದಾಯಗಳು ವರದಿಗೆ ಬೆಂಬಲ ಸೂಚಿಸುತ್ತಿವೆ. ಇದರ ಮಧ್ಯೆ ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಮಂಡಿಸಲ್ಲ ಅಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾಳೆ ಮಂಡಿಸಬೇಕು ಅಂತ ಇದ್ದು ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಮಂಡಿಸ್ತಾರೆ. ನಾಳೆ ಆಗಲ್ಲ. ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಕ್ಯಾಬಿನೆಟ್ನಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ. ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್. ಓಪನ್ ಆಗಿದೆ ಇಲ್ಲಿವರೆಗೆ, ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ. ಚರ್ಚೆ ಊಹಾಪೋಹಗಳು ಅಷ್ಟೇ, ಯಾವ ಅಂಕಿಅಂಶನೂ ಬಂದಿಲ್ಲ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಇನ್ನು ಸಿಎಂ ಮತ್ತು ಸರ್ಕಾರದಲ್ಲಿ ಭಯ ಹುಟ್ಟೋಕೆ ಕಾರಣವಾಗಿದೆ. ಮೊನ್ನೆಯಷ್ಟೇ ಒಕ್ಕಲಿಗ ಸಂಘದ ಅಧ್ಯಕ್ಷರು ಕೊಟ್ಟ ಎಚ್ಚರಿಕೆಯ ಅನ್ನೋ ಅನುಮಾನ ಇದೆ. ನಾವು
ಅದಕ್ಕೆ ಪ್ರತಿಭಟನೆ ಮಾಡಿ ಇಡೀ ಎಲ್ಲ ಆ ಸಮುದಾಯ ನಮ್ಮ ಸಮುದಾಯ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಒಂದು ಬೆಂಗಳೂರೇ ಮೆರವಣಿಗೆ ಮಾಡಿ ಆ ಒಂದು ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ಒಟ್ನಲ್ಲಿ ಜಾತಿ ಜನಗಣತಿ ವರದಿ ಜಾರಿಯು ಸಿಎಂ ಮತ್ತು ಡಿಸಿಎಂ ನಡುವಿನ ಪ್ರತಿಷ್ಠೆಯಾಗಿಯೂ ಗೋಚರಿಸ್ತಾ ಇದೆ. ಈ ಮುಸುಕಿನ ಗುದ್ದಾಟದಲ್ಲಿ ಗೆಲ್ಲೋದ್ಯಾರು ಅನ್ನೋದು ಮತ್ತಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಾತಿ ಗಣತಿ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಬುಡವನ್ನೇ ಅಲುಗಾಡಿಸ್ತಾ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಪ್ರತಿಷ್ಠೆ ಆಗಿರೋ ವರದಿ ಜಾರಿ ತಾತ್ಕಾಲಿಕ ಬ್ರೇಕ್ ಬಿದ್ದಂತೆ ಕಾಣ್ತಾ ಇದೆ. ಸಮುದಾಯಗಳ ಎಚ್ಚರಿಕೆ ಮುಖ್ಯಮಂತ್ರಿಯ ನಿದ್ದೆ ಕೆಡಿಸದಂತೆ ಕೂಡ ಕಾಣ್ತಾ ಇದೆ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಈ ರಿಪೋರ್ಟ್ನಲ್ಲಿ. ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಜಾತಿ ಗಣತಿ ಜಿದ್ದು. ಲಿಂಗಾಯತ ಒಕ್ಕಲಿಗರ ಎದುರು ತಗ್ಗಿದ್ರ ಸಿದ್ದು. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ನಾಳೆ ಸಂಪುಟದ ಎದುರು ಜಾತಿ ಗಣತಿ ವರದಿ ಮಂಡನೆ ಆಗ್ತಿತ್ತು. ಆದರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಒಗ್ಗಟ್ಟು ಸರ್ಕಾರಕ್ಕೆ ಪೆಟ್ಟು ಕೊಡೋ ರೀತಿ ಕಾಣ್ತಿದೆ. ಕೊನೆ ಹಂತದಲ್ಲಿ ಸರ್ಕಾರ ವರದಿ ಮಂಡನೆಗೆ ಹಿಂದೆ ಮುಂದೆ ನೋಡ್ತಿದೆ. ಹೌದು, ನಾಳೆ ಜಾತಿ ಜನಗಣತಿ ವರದಿ ತೆರೆಯುವುದಕ್ಕೂ ಮೊದಲೇ ಮುಚ್ಚೋ ಲಕ್ಷಣ ದಟ್ಟವಾಗ್ತಿದೆ. ಜಾತಿವಾರು ಸಚಿವರ ಟಾಕ್ವರ್ ತಾರಕಕ್ಕೆ ಏರಿದೆ. ಈ ವರದಿ ಜಾರಿಗೆ ಒಕ್ಕಲಿಗ ಹಾಗೂ ಲಿಂಗಾಯತರು ಸೆಡ್ಡು ಹೊಡೆದಿದ್ದಾರೆ. ಇದರ ಹೊರತಾಗಿ ಉಳಿದ ಸಮುದಾಯಗಳು ವರದಿಗೆ ಬೆಂಬಲ ಸೂಚಿಸುತ್ತಿವೆ. ಇದರ ಮಧ್ಯೆ ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಮಂಡಿಸಲ್ಲ ಅಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾಳೆ ಮಂಡಿಸಬೇಕು ಅಂತ ಇದ್ದು ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಮಂಡಿಸ್ತಾರೆ. ನಾಳೆ ಆಗಲ್ಲ. ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಕ್ಯಾಬಿನೆಟಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ. ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್. ಓಪನ್ ಆಗಿದೆ ಇಲ್ಲಿವರೆಗೆ, ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ. ಚರ್ಚೆ ಊಹಾಪೋಹಗಳು ಅಷ್ಟೇ, ಯಾವ ಅಂಕಿಅಂಶನೂ ಬಂದಿಲ್ಲ. ಕ್ಯಾಬಿನೆಟಲ್ಲಿ ಚರ್ಚೆ ಆದಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಇನ್ನು ಸಿಎಂ ಮತ್ತು ಸರ್ಕಾರದಲ್ಲಿ ಭಯ ಹುಟ್ಟೋಕೆ ಕಾರಣವಾಗಿದೆ ಮೊನ್ನೆಯಷ್ಟೇ ಒಕ್ಕಲಿಗ ಸಂಘದ ಅಧ್ಯಕ್ಷರು ಕೊಟ್ಟ ಎಚ್ಚರಿಕೆಯ ಅನ್ನೋ ಅನುಮಾನ ಇದೆ. ನಾವು ಅದಕ್ಕೆ ಪ್ರತಿಭಟನೆ ಮಾಡಿ ಇಡೀ ಎಲ್ಲ ಆ ಸಮುದಾಯ ನಮ್ಮ ಸಮುದಾಯ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಒಂದು ಬೆಂಗಳೂರೇ ಮೆರವಣಿಗೆ ಮಾಡಿ ಆ ಒಂದು ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ಒಟ್ನಲ್ಲಿ ಜಾತಿ ಜನಗಣತಿ ವರದಿ ಜಾರಿಯು ಸಿಎಂ ಮತ್ತು ಡಿಸಿಎಂ ನಡುವಿನ ಪ್ರತಿಷ್ಠೆಯಾಗಿಯೂ ಗೋಚರಿಸ್ತಾ ಇದೆ. ಈ ಮುಸುಕಿನ ಗುದ್ದಾಟದಲ್ಲಿ ಗೆಲ್ಲೋದ್ಯಾರು ಅನ್ನೋದು ಮತ್ತಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಾತಿ ಗಣತಿ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಬುಡವನ್ನೇ ಅಲುಗಾಡಿಸ್ತಾ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಪ್ರತಿಷ್ಠೆ ಆಗಿರೋ ವರದಿ ಜಾರಿ ತಾತ್ಕಾಲಿಕ ಬ್ರೇಕ್ ಬಿದ್ದಂತೆ ಕಾಣ್ತಾ ಇದೆ. ಸಮುದಾಯಗಳ ಎಚ್ಚರಿಕೆ ಮುಖ್ಯಮಂತ್ರಿಯ ನಿದ್ದೆ ಕೆಡಿಸದಂತೆ ಕೂಡ ಕಾಣ್ತಾ ಇದೆ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಈ ರಿಪೋರ್ಟ್ನಲ್ಲಿ. ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಜಾತಿ ಗಣತಿ ಜಿದ್ದು. ಲಿಂಗಾಯತ ಒಕ್ಕಲಿಗರ ಎದುರು ತಗ್ಗಿದ್ರ ಸಿದ್ದು. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ನಾಳೆ ಸಂಪುಟದ ಎದುರು ಜಾತಿ ಗಣತಿ ವರದಿ ಮಂಡನೆ ಆಗ್ತಿತ್ತು. ಆದರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಒಗ್ಗಟ್ಟು ಸರ್ಕಾರಕ್ಕೆ ಪೆಟ್ಟು ಕೊಡೋ ರೀತಿ ಕಾಣ್ತಿದೆ. ಕೊನೆ ಹಂತದಲ್ಲಿ ಸರ್ಕಾರ ವರದಿ ಮಂಡನೆಗೆ ಹಿಂದೆ ಮುಂದೆ ನೋಡ್ತಿದೆ. ಹೌದು, ನಾಳೆ ಜಾತಿ ಜನಗಣತಿ ವರದಿ ತೆರೆಯುವುದಕ್ಕೂ ಮೊದಲೇ ಮುಚ್ಚೋ ಲಕ್ಷಣ ದಟ್ಟವಾಗ್ತಿದೆ. ಜಾತಿವಾರು ಸಚಿವರ ಟಾಕ್ವರ್ ತಾರಕಕ್ಕೆ ಏರಿದೆ. ಈ ವರದಿ ಜಾರಿಗೆ ಒಕ್ಕಲಿಗ ಹಾಗೂ ಲಿಂಗಾಯತರು ಸೆಡ್ಡು ಹೊಡೆದಿದ್ದಾರೆ. ಇದರ ಹೊರತಾಗಿ ಉಳಿದ ಸಮುದಾಯಗಳು ವರದಿಗೆ ಬೆಂಬಲ ಸೂಚಿಸುತ್ತಿವೆ. ಇದರ ಮಧ್ಯೆ ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಮಂಡಿಸಲ್ಲ ಅಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾಳೆ ಮಂಡಿಸಬೇಕು ಅಂತ ಇದ್ದು ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಮಂಡಿಸ್ತಾರೆ. ನಾಳೆ ಆಗಲ್ಲ. ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಕ್ಯಾಬಿನೆಟಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ. ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್. ಓಪನ್ ಆಗಿದೆ ಇಲ್ಲಿವರೆಗೆ, ನನಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ. ಚರ್ಚೆ ಊಹಾಪೋಹಗಳು ಅಷ್ಟೇ,
ಯಾವ ಅಂಕಿಅಂಶನೂ ಬಂದಿಲ್ಲ. ಕ್ಯಾಬಿನೆಟಲ್ಲಿ ಚರ್ಚೆ ಆದಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಇನ್ನು ಸಿಎಂ ಮತ್ತು ಸರ್ಕಾರದಲ್ಲಿ ಭಯ ಹುಟ್ಟೋಕೆ ಕಾರಣವಾಗಿದೆ ಮೊನ್ನೆಯಷ್ಟೇ ಒಕ್ಕಲಿಗ ಸಂಘದ ಅಧ್ಯಕ್ಷರು ಕೊಟ್ಟ ಎಚ್ಚರಿಕೆಯ ಅನ್ನೋ ಅನುಮಾನ ಇದೆ. ನಾವು ಅದಕ್ಕೆ ಪ್ರತಿಭಟನೆ ಮಾಡಿ ಇಡೀ ಎಲ್ಲ ಆ ಸಮುದಾಯ ನಮ್ಮ ಸಮುದಾಯ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಒಂದು ಬೆಂಗಳೂರೇ ಮೆರವಣಿಗೆ ಮಾಡಿ ಆ ಒಂದು ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ಒಟ್ನಲ್ಲಿ ಜಾತಿ ಜನಗಣತಿ ವರದಿ ಜಾರಿಯು ಸಿಎಂ ಮತ್ತು ಡಿಸಿಎಂ ನಡುವಿನ ಪ್ರತಿಷ್ಠೆಯಾಗಿಯೂ ಗೋಚರಿಸ್ತಾ ಇದೆ. ಈ ಮುಸುಕಿನ ಗುದ್ದಾಟದಲ್ಲಿ ಗೆಲ್ಲೋದ್ಯಾರು ಅನ್ನೋದು ಮತ್ತಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.